ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗೌಡಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಘ 5.65 ಲಕ್ಷ ರು ನಿವ್ವಳ ಲಾಭ ಗಳಿಸಿದೆ. ಸಂಘದ ಅಧ್ಯಕ್ಷ ಎಂ ಮಲ್ಲೇಶ್ ಪಂಚು ಹೇಳಿಕೆ. ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಘ ಆವರಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಎಂ ಮಲ್ಲೇಶ್ ಪಂಜೂರವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ಈ ಸಹಕಾರ ಸಂಘವು ರೈತರ ಪರವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ. ನಮ್ಮ ಸಹಕಾರ ಸಂಘದಲ್ಲಿ ಪಡಿತರ ವಿತರಣೆ ಸೇರಿದಂತೆ ರೈತರಿಗೆ ಅನುಕೂಲವಾಗುವಂತಹ ಸಾಲ ಸೌಲಭ್ಯಗಳನ್ನ ವ್ಯವಸ್ಥೆಗಳನ್ನ ಕಲ್ಪಿಸಲಾಗುತ್ತಿದ್ದು, 2ನೇ ಶನಿವಾರ ಮತ್ತು 4ನೇ ಶನಿವಾರದಂದು ಸಿಬ್ಬಂದಿಗಳಿಗೆ ರಜೆ ನೀಡದೆ ರೈತರಿಗೆ ಅನುಕೂಲವಾಗುವಂತೆ ರಜೆ ದಿನದಲ್ಲೂ ಪಡಿತರ ವಿತರಣೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸುಂದ್ರಮ್ಮ, ನಿರ್ದೇಶಕರುಗಳಾದ ಶಂಭುಲಿಂಗಪ್ಪ, ರವಿ, ಎಂ ಸಿದ್ದರಾಜು, ನಟರಾಜು, ಸೋಮಶೇಖರ್, ಜೈಪಾಲ, ಮಹದೇವಸ್ವಾಮಿ, ಆರ್ ರಾಜೇಶ್, ನೀಲಮ್ಮ, ರಾಜಣ್ಣ ನಾಯಕ್ ಹಾಗೂ ಷೇರುದಾರರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಲೆಕ್ಕಾಚಾರ ಮಾಡಿ ಮಾಡೋ ಕೆಲಸಗಳ ಜನರಲ್ಲಿ ಯಾವಾಗಲೂ ಇಷ್ಟು ಕೀಳಾಗಿ ಮಾತಾಡ್ಸ್ಕೋಬಾರ್ದು. ನೀವು ಸ್ವಲ್ಪ ಜವಾಬ್ದಾರಿತನ ಇರಬೇಕು. ಏನೋ ಕೇಳಿ, ನಿಮ್ದು 5 ವರ್ಷಗಳ ಅವಧಿ, ನಮ್ದು ಕಾದಿರೋದು ಎಷ್ಟ? ಈಗ ನೀವು 2 ಗಂಟೆ ಮಾತ್ರ. 2 ಗಂಟೆಲಿ ನಿಮ್ನ ಏನೋ ಒಂದು ಬಾಯ್ ಬಡ್ಕತ್ತೀವಿ. ಟೇಮ್ ಆಯ್ತಾ, ನಿಮ್ ಕಡೆ ನೀವು ಹೋಯ್ತಿದ್ದಾರೆ. ಇನ್ ಬರೋ ವರ್ಷ ಕಾಯ್ಬೇಕು. ನಿಮ್ಮನ್ನು ಇನ್ನೊಂದು ವರ್ಷದ ಜನರ ಬಡಿಗೆ ನಿಮ್ ಕಾಯ್ಬೇಕು. ನಾವು ಜನರ ಕಷ್ಟ ಮೀಟಿಂಗ್ ಮಾಡ್ಬಿಟ್ಟು ಮಂತ್ಲಿ ಮೀಟಿಂಗ್ ಯಾವುದು GBM ಕ್ರಮ ತಕೊಂಡು ಮ್ಯಾನೇಜರ್ ಮುಂದಿನ ಮೀಟಿಂಗ್ ಉತ್ತರ ಬರಬೇಕು. ಎರಡನೇದಾಗಿ ನಿಮ್ಗ ಮನವರಿಕೆ ಆಗಿತ್ತ ಈ ರೀತಿ ಹೋಗಿದ್ದು, ಈ ತರ ಹೋಗಿದ್ದು ಅಂತ ಕೇಳಿದಾರ? ನೀವೇನಾದ್ರು ಅದಕ್ಕೇನಾದ್ರು ತೀರ್ಮಾನ ತಗೊಂಡಿದಾರ? ಏನಾದ್ರು ನೀವು ರೆಗ್ಯುಲೇಷನ್ ಪಾಸ್ ಮಾಡಿ ಸೈನ್ ಆಫೀಸರ್ ನಮ್ಗೆ ನೇಮಿಸ್ಕೊಡಿ ಅಂತ ಏನಾದ್ರು ಕೇಳಿದಾರ? ಈಗ ನೀವು ಹೇಳಿದ್ರಲ್ವಾ, ಏನ್ ಸಿಗತ್ತ ನಾನೇ ಖುದ್ದ ಹೋಗಿ ನೀವು ಖುದ್ದಾಗ ಹೋಗ್ಬೇಡಿ ಸ್ವಾಮಿ. ನೀವು ಲೆಟರ್ ಕೊಟ್ಟು ಮಾಡಿಸಿ. ನೀವೇ ಖುದ್ದಾಗ ಹೋದ್ರಿ ಅಳಿಚಾರ ನೀವು ಹೋಗ್ಬೇಡಿ ಸ್ವಾಮಿ. ನೀವು ಇವ್ರು ಕಳಿಸಿ, ನಮ್ ರೆಗ್ಯುಲೇಷನ್ ಪಾಸ್ ಮಾಡಿ ನೀವು ಕಳಿಸಿ. ಹೋಯ್ತಾರ ನೀವೇ ಹೋದ್ರಿ. ಈಗ ಚೆಲುವೇಗೌಡ್ರು ಏನಂತಿರೋ, ಚೆಲುವೇಗೌಡ್ರದು ಅಂತ ಅಂದ್ರೆ ವಸೂಲಾತಿ ಬಗ್ಗೆ ನೀವು ಸೈನ್ ಆಫೀಸರ್ ನೇಮಿಸಿರ. ನೀವು ಕೇಳಿರ ನಮ್ಗೆ ಗೊತ್ತಿಲ್ಲ. ನಮ್ಗ ಅದ್ರ ವಸೂಲಾತಿ ನಮ್ಗೆ ಮುಂದೆ ಮೀಟಿಂಗ್ ಫಸ್ಟ್ ಒಂದ್ ಜಂಡಲ್ ಮಾಡಿ ನಿಲ್ಸಿ ಎಲ್ಲ ಗಲಾಟೆ ಮಾಡಿ ವರ್ಷ ಬರ್ತಾರೆ. ಮಾತಾಡಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.